ದೇವರ ಮನೆಯಲ್ಲಿ ನೀರನ್ನು ಇಡುವುದು ಅಂದರೆ ಕೇವಲ ಒಂದು ಆಚರಣೆ ಅಲ್ಲ, ಅದಕ್ಕೆ ತನ್ನದೇ ಆದ ಆಧ್ಯಾತ್ಮಿಕ, ವೈಜ್ಞಾನಿಕ ಮತ್ತು ಮನಃಶಾಸ್ತ್ರೀಯ ಮಹತ್ವವೂ ಇದೆ. ನಮ್ಮ ಹಿರಿಯರು ದೇವರ ಮುಂದೆ ನೀರು ಇಡಬೇಕು ಎಂದು ಹೇಳಿದ್ದು ತುಂಬ ಆಳವಾದ ಅರ್ಥ ಹೊಂದಿದೆ. ದೇವರ ಮನೆಯಲ್ಲಿ ನೀರನ್ನು ಏಕೆ ಇಡಬೇಕು? ದೇವರು ಅಂದರೆ ಪಂಚಭೂತಗಳಲ್ಲಿ ನೀರು ಸಹ ಒಂದು. ಈ ಪ್ರಪಂಚದ ಪಂಚಭೂತಗಳಿಂದ ನಿರ್ಮಿತ ಮಾಡಿದ್ದಾನೆ ದೇವರು. ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ, ಅದರಲ್ಲೂ ಜಲ ಅಂದರೆ ನೀರು ಜೀವದ ಮೂಲ. ದೇವರ ಪೂಜೆಯಲ್ಲಿ ದೀಪ ಅಗ್ನಿಯ ಪ್ರತೀಕ, ಹೂವು ಭೂಮಿಯ ಪ್ರತೀಕ, ಧೂಪ ವಾಯುವಿನ ಪ್ರತೀಕ, ಗಂಟೆ ಆಕಾಶದ ಪ್ರತೀಕ, ಹಾಗೆಯೇ ನೀರು ಜಲತತ್ವದ ಪ್ರತೀಕ. ಆದ್ದರಿಂದ ದೇವರ ಮನೆಯಲ್ಲಿ ನೀರು ಇಡುವುದು ಪಂಚಭೂತ ಸಮತೋಲನದ ಸಂಕೇತ. ದೇವರನ್ನು ಆತಿಥ್ಯದಿಂದ ಸ್ವಾಗತ ಮಾಡುವ ಭಾವನೆಯೊಂದಿಗೆ ನೀರನ್ನು ನಾವು ದೇವರ ಮನೆಯಲ್ಲಿ ಇಡಬೇಕು. ಯಾರಾದರೂ ಮನೆಗೆ ಬಂದರೆ ಮೊದಲು ನಾವು ನೀರು ಕೊಡುತ್ತೀವಿ. ಅದೇ ರೀತಿಯಲ್ಲಿ ದೇವರನ್ನು ಮನೆಯಲ್ಲಿ ಪೂಜಿಸುವಾಗ ಕೂಡ ಸ್ವಾಗತ ಸೂಚಕವಾಗಿ ನೀರನ್ನು ಇಡಬೇಕು. ಇದು ಒಂದು ಭಕ್ತಿ ಭಾವನೆ. ದೇವರೇ, ನೀವು ನಮ್ಮ ಮನೆಯಲ್ಲಿ ವಾಸಿಸಬೇಕು ಎಂದು ಅವರನ್ನು ಗೌರವದಿಂದ ಆಹ್ವಾನ ಮಾಡಬೇಕು. ನೀರು ಶುದ್ಧತೆಯ ಸಂಕೇತ. ನೀರಿಗೆ ನಕಾರಾತ್ಮಕತೆಯನ್ನು ಹೀರಿಕೊಳ್ಳುವ ಶಕ್ತಿ ಇದೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ. ಆದ್ದರಿಂದ ಪೂಜೆಯ ಬಳಿ ನೀರು ಇಡುವುದು, ಕಲಶ ಇಡುವುದು, ತೀರ್ಥ ರೂಪದಲ್ಲಿ ನೀರನ್ನು ಇಡುವುದು, ಗಂಗಾಜಲ ಬಳಕೆ ಇವೆಲ್ಲವೂ ಶುದ್ಧತೆಯ ಪ್ರತೀಕ. ಕೆಲವರು ಹೇಳುವಂತೆ ದೇವರ ಕೋಣೆಯಲ್ಲಿ ನೀರು ಇಟ್ಟರೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ, ನಕಾರಾತ್ಮಕ ಶಕ್ತಿ ತೊಲಗಿ ಹೋಗುತ್ತದೆ. ಕಲಶದ ಮಹತ್ವ. ಪೂಜೆಯಲ್ಲಿ ಕಲಶವನ್ನು ಇಡುವುದು ಬಹಳ ಪವಿತ್ರ ಎಂದು ಪರಿಗಣಿಸಲಾಗಿದೆ. ಕಲಶದ ನೀರಿನಲ್ಲಿ ದೇವತೆಗಳ ಶಕ್ತಿ ನೆಲೆಸಿರುತ್ತದೆ ಎಂಬ ನಂಬಿಕೆ ಇದೆ. ಲಕ್ಷ್ಮೀ ದೇವಿಯ ವಾಸ ಎಂದು ಹೇಳುತ್ತಾರೆ ಕಳಸ. ಪೂಜೆಯ ನಂತರ ಆ ನೀರನ್ನು ತೀರ್ಥವಾಗಿ ಸೇವಿಸಬಹುದು. ಇಲ್ಲದಿದ್ದರೆ ನಾವು ತುಳಸಿ ಗಿಡಕ್ಕೂ ಸಹ ಆ ನೀರನ್ನು ನಾವು ಹಾಕಬಹುದು. ಮನಸ್ಸಿಗೆ ಶಾಂತಿ ಸಹ ನೀಡುವ ಶಕ್ತಿ ಈ ನೀರಿಗೆ ಇದೆ. ನೀರನ್ನು ನೋಡಿದಾಗ ಮನಸ್ಸಿಗೆ ಒಂದು ಶಾಂತಿ ಸಿಗುತ್ತದೆ. ಅದಕ್ಕಾಗಿಯೇ ದೇವಸ್ಥಾನಗಳು ಸಹ ಕೆರೆಯ ಬಳಿ, ನದಿ ತೀರದಲ್ಲಿ ಇರುವುದನ್ನು ನಾವು ನೋಡಬಹುದು. ಅಭಿಷೇಕಕ್ಕೂ ಸಹ ನೀರಿನ ಉಪಯೋಗ ತುಂಬ ಮಹತ್ವದ್ದು. ದೇವರ ಮನೆಯಲ್ಲಿ ನೀರು ಇಟ್ಟಾಗ ಮನಸ್ಸು ಕೂಡ ಶಾಂತವಾಗುತ್ತದೆ ಎಂದು ಹಿರಿಯರು ನಂಬಿದ್ದರು, ನಮಗೂ ಸಹ ತಿಳಿಸಿದರು. ವೈಜ್ಞಾನಿಕ ದೃಷ್ಟಿಯಿಂದ ನೀರು ಸುತ್ತಲಿನ ತಾಪಮಾನವನ್ನು ಸಮತೋಲನದಲ್ಲಿ ಇಡಲು ಸಹಾಯ ಮಾಡುತ್ತದೆ. ಹಳೆಯ ಕಾಲದಲ್ಲಿ ದೀಪದ ಉಷ್ಣದಿಂದ ಉಂಟಾಗುವ ಒಣತನವನ್ನು ನೀರು ಕಡಿಮೆ ಮಾಡುತ್ತದೆ ಎಂದು ನಂಬಿದ್ದರು. ಹಾಗೆಯೇ ನಾವು ಸಹ ಶುದ್ಧವಾದ ಬಟ್ಟಲಿನಲ್ಲಿ, ಲೋಟದಲ್ಲಿ ಇಲ್ಲ ತಾಮ್ರದ ಪಾತ್ರೆಯಲ್ಲಿ ನೀರು ಇಟ್ಟರೆ ಶುದ್ಧವಾಗಿರುತ್ತದೆ. ಬೆಳಗ್ಗೆ ಆ ನೀರನ್ನು ನಾವು ತುಳಸಿ ಗಿಡಗಳಿಗೆ ಹಾಕಬಹುದು. ಇದರಲ್ಲಿ ಆರೋಗ್ಯಕರ ಅಭ್ಯಾಸವೂ ಸಹ ಅಡಗಿರುತ್ತದೆ. ದೇವರ ಮನೆಯಲ್ಲಿ ನೀರನ್ನು ಹೇಗೆ ಇಡಬೇಕು? ದೇವರ ಮನೆಯಲ್ಲಿ ನಾವು ಸಾಧ್ಯವಾದರೆ ಬೆಳ್ಳಿ, ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಇಡಬಹುದು. ಪ್ರತಿದಿನ ನೀರನ್ನು ಬದಲಾಯಿಸಬೇಕು. ಹಳೆಯ ನೀರನ್ನು ಗಿಡಗಳಿಗೆ ಹಾಕಬೇಕು. ದೇವರ ಎದುರು ಸ್ವಚ್ಛವಾಗಿ ನಾವು ಈ ನೀರನ್ನು ಇಡಬೇಕು. ಕಲಶದ ಮೇಲೆ ಮಾವಿನ ಎಲೆ, ತೆಂಗಿನಕಾಯಿ ಇಡುವುದೂ ಸಹ ತುಂಬ ಶುಭ ಎಂದು ನಮ್ಮಲ್ಲಿ ನಂಬಿಕೆ ಇದೆ. ಯಾವ ಸಮಯದಲ್ಲಿ ನೀರು ಇಡುತ್ತಾರೆ? ಬೆಳಗಿನ ಸಮಯದಲ್ಲಿ ಪೂಜೆ ಮಾಡುವಾಗ, ದೀಪ ಹಚ್ಚುವಾಗ, ವಿಶೇಷ ಪೂಜೆ, ವ್ರತ, ಹಬ್ಬಗಳಲ್ಲಿ ದೇವರಿಗೆ ನೈವೇದ್ಯ ಮಾಡುವಾಗ ಈ ನೀರನ್ನು ಬಳಸಲಾಗುತ್ತದೆ. ದೇವರ ಮನೆಯಲ್ಲಿ ನೀರು ಇಡುವುದು ಕೇವಲ ಸಂಪ್ರದಾಯವಲ್ಲ, ಭಕ್ತಿ, ಶುದ್ಧತೆ, ಪಂಚಭೂತ ಸಮತೋಲನ, ಸಕಾರಾತ್ಮಕ ಶಕ್ತಿ, ದೇವರ ಆತಿಥ್ಯ ಇದೆಲ್ಲದರ ಸಂಕೇತ. ನಮ್ಮ ಹಿರಿಯರು ಮಾಡಿದ ಪ್ರತಿಯೊಂದು ಆಚರಣೆಯ ಹಿಂದೆ ಒಂದು ಆಳವಾದ ಅರ್ಥ ಇರುತ್ತದೆ.
ದೇವರ ಮುಂದೆ ಇಡುವ ಒಂದು ಸಣ್ಣ ಪಾತ್ರೆಯ ನೀರಿನಲ್ಲೂ ದೊಡ್ಡ ಆಧ್ಯಾತ್ಮಿಕ ಸಂದೇಶ ಅಡಗಿದೆ. ಅಂದರೆ ನೀರು ಪರಿಶುದ್ಧತೆಯ ಸಂಕೇತ, ಶಾಂತಿಯ ಸಂಕೇತ, ಸಕಾರಾತ್ಮಕದ ಸಂಕೇತ ಎಂದು ನಾವು ತಿಳಿಯಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಸಹ ದೇವರ ಮನೆಯಲ್ಲಿ ನೀರನ್ನು ಇಡ್ತೀರಿ ಅನ್ನೋದಾದರೆ ಕಮೆಂಟಲ್ಲಿ ತಿಳಿಸಿ. ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನೀರು ಶುದ್ಧತೆಯ ಸಂಕೇತ. ನಮ್ಮ ಮನೆ ಶುದ್ಧವಾಗಿರಬೇಕು, ಪರಿಶುದ್ಧವಾಗಿರಬೇಕು, ಶಾಂತಿ ಇರಬೇಕು ಮತ್ತು ಲಕ್ಷ್ಮಿಯು ಸದಾ ನೆಲೆಸಿರಬೇಕು ಎಂದರೆ ನಾವು ನೀರನ್ನು ನಮ್ಮ ದೇವರ ಮನೆಯಲ್ಲಿ ಇಡುವುದು ಮುಖ್ಯವಾಗಿ ಒಂದು ಕೆಲಸ, ಮುಖ್ಯವಾದ ಒಂದು ಕಾರಣ ಅಂತ ಹೇಳ್ಬೋದು. ನೀವು ಸಹ ಇಡದಿದ್ದರೆ ಈ ಕೆಲಸವನ್ನು ಮುಂದುವರಿಸಿ. ನೀರನ್ನು ಇಡುತ್ತಿದ್ದರೆ ಅದನ್ನು ತಪ್ಪಿಸಬೇಡಿ. ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಸದಾ ನೆಲೆಸಿರುತ್ತಾಳೆ ಮತ್ತು ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ತೊಲಗಿ ಸಕಾರಾತ್ಮಕತೆ ಬೆಳೆಯುತ್ತದೆ. ಎಲ್ಲರ ಮನಸ್ಸಿಗೂ ಶಾಂತಿ ದೊರೆಯುತ್ತದೆ, ಧನ ಬರುತ್ತದೆ. ಲಕ್ಷ್ಮಿಯು ಸದಾ ನಿಮ್ಮ ಮನೆಯಲ್ಲಿ ನೆಲೆಸಿರುತ್ತಾಳೆ ಮತ್ತು ನಿಮ್ಮ ಮನೆ ಶಾಂತಿಯಿಂದ ಕೂಡಿರುತ್ತದೆ ಮತ್ತು ನಿಮಗೆ ಎಲ್ಲ ಅನುಕೂಲಗಳು ಒದಗುತ್ತವೆ. ಈ ನೀರಿನ ಶಕ್ತಿ ತುಂಬ ಅಪಾರವಾದದ್ದು. ಇಡದಿದ್ದರೆ ಇಟ್ಟು ನೋಡಿ, ನಿಮಗೆ ನಕಾರಾತ್ಮಕತೆಯಿಂದ ಸಕಾರಾತ್ಮಕತೆಯ ಕಡೆಗೆ ಕೊಂಡೊಯ್ಯುತ್ತದೆ ಈ ನೀರು. ನೀವು ಸಹ ಒಂದು ಸಲ ಮಾಡಿ ನಕಾರಾತ್ಮಕತೆಯಿಂದ ಸಕಾರಾತ್ಮಕತೆ ಕಡೆಗೆ ಹೋಗಿ ಮತ್ತು ಮನೆಯಲ್ಲಿ ಲಕ್ಷ್ಮಿ ನೆಲೆಸುವಂತೆ ಮಾಡಿ. ನಮಸ್ತೆ.